ಹಾಯ್ ಹಲೋ ನನ್ನ ಪ್ರೀತಿಯ ನೋಡುಗರೆ, ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದಯವಿಟ್ಟು ಶಿಲ್ಪ ರಾಘವೇಂದ್ರ GR ಹಳ್ಳಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೊಸ ವಿಡಿಯೋಗಳು ಮೊದಲು ನೀವೇ ನೋಡಿ. ನನ್ನ ಈ ಪ್ರಯತ್ನಕ್ಕೆ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಬನ್ನಿ ನೋಡುಗರೆ, ನಾನಿವತ್ತು ಅಲಸಂದೆ ಕಾಳಿನ ಉದುಕ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು 1 ಬೌಲ್ನಷ್ಟು ಅಲಸಂದೆ ಕಾಳು ತಗೊಂಡು ಕುಕ್ಕರ್ಗೆ ಹಾಕೋಬೇಕು. ಆಮೇಲೆ ನಿಮಗೆ ಉದುಕ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3 ವಿಷಲ್ ಹಾಕಿಸಿಕೊಳ್ಳಬೇಕು. 3 ವಿಷಲ್ ಹಾಕಿಸಿಕೊಂಡ ನಂತರ ಕುಕ್ಕರ್ ಮುಚ್ಚಳ ತೆಗೆದು ಚೆನ್ನಾಗಿ ಬೆಂದಿರುವಂತಹ ಅಲಸಂದೆ ಕಾಳನ್ನು ಬಸಿದುಕೊಂಡು ಉದುಕ ಮತ್ತು ಕಾಳುಗಳನ್ನು ಬೇರ್ಪಡಿಸಿಕೊಳ್ಳಬೇಕು. ಬೇರ್ಪಡಿಸಿಕೊಂಡ ಕಾಳಿಗೆ ಒಗ್ಗರಣೆ ಹಾಕುವಂತ ಸಮಯ. ಒಗ್ಗರಣೆಗೆ ಬೇಕಾಗುವ ಪದಾರ್ಥಗಳು: ಸಾಸಿವೆ, ಜೀರಿಗೆ, 2 ಕಡ್ಡಿ ಕರಿಬೇವು, 2 ಗಡ್ಡೆ ಈರುಳ್ಳಿ ಹಚ್ಚಿಕೊಂಡಿರುವಂಥದ್ದು, 3 ಹಸಿಮೆಣಸಿನಕಾಯಿ ಸಣ್ಣಗೆ ಹಚ್ಚಿಕೊಂಡಿರೋದು ಮತ್ತು 1 ಬೌಲ್ನಷ್ಟು ತೆಂಗಿನಕಾಯಿ ತುರಿ. 1 ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ ಹಾಕಿಕೊಳ್ಳಬೇಕು. ನಂತರ ಕರಿಬೇವನ್ನು ಹಾಕಬೇಕು. ನಂತರ ಹಚ್ಚಿಕೊಂಡಿರುವ ಹಸಿಮೆಣಸಿನಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಯಬೇಕು. ನಂತರ ಹಚ್ಚಿಕೊಂಡ ಈರುಳ್ಳಿ ಹಾಕಿಕೊಂಡು ಈಸ್ಟ್ಮನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಬೇಕು. ನಂತರ ಅದಕ್ಕೆ ಬೇಯಿಸಿಕೊಂಡ ಕಾಳನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ರುಚಿಯಾದ ಕಾಳು ತಿನ್ನಲು ರೆಡಿ. ಈಗ ಉದುಕ ಮಾಡಿಕೊಳ್ಳುವ ಸಮಯ. ಬನ್ನಿ ಉದುಕ ಮಾಡೋದು ಹೇಗೆ ಅಂತ ನೋಡೋಣ. ಕಾಳು ಬೇಯಿಸಿ ಬಸಿದುಕೊಂಡ ಉದುಕಕ್ಕೆ ಕಲಸಿಕೊಳ್ಳಲು ಮಸಾಲೆಗೆ ಬೇಕಾದ ಪದಾರ್ಥಗಳು: ಜೀರಿಗೆ, ಹುರಿದುಕೊಂಡ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿ, 1 ಬೌಲ್ನಷ್ಟು ತೆಂಗಿನಕಾಯಿ ತುರಿ, 1 ಬೌಲ್ನಷ್ಟು ಬೇಯಿಸಿಕೊಂಡ ಅಲಸಂದೆ ಕಾಳು. ಈ ಎಲ್ಲಾ ಪದಾರ್ಥಗಳನ್ನು ಮಿಕ್ಸರ್ನಲ್ಲಿ ಹಾಕಿ ರುಬ್ಬಿಕೊಳ್ಳಬೇಕು. ನುಣ್ಣಗೆ ರುಬ್ಬಿಕೊಂಡ ನಂತರ ಮಸಾಲೆಯನ್ನು ಉದುಕಕ್ಕೆ ಕಲಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡರೆ ಅದ್ಭುತವಾದ ರುಚಿಯಾದ ಉದುಕ ಅಥವಾ ಬಸ್ಸಾರು ರೆಡಿ. ಬಿಸಿ ಬಿಸಿ ಮುದ್ದೆಯೊಂದಿಗೆ ತಿಂದರೆ ಪಾತ್ರೆಯಲ್ಲಿರುವ ಮುದ್ದೆಗಳೇ ಖಾಲಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಎಲ್ಲರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.